ದರ್ಶನ್ ಹಾಗೂ ಉಮಾಪತಿ ನಡುವಿನ ಡೈಲಾಗ್ ವಾರ್ ಇನ್ನೂ ನಿಂತಿಲ್ಲ ಅನ್ನುವ ಹಾಗೆ ಕಾಣಿಸ್ತಿದೆ. ವರ್ಷದ ಹಿಂದೆ ತಗಡೆ ಅಂತ ಗುಮ್ಮಿದ್ದ ದಾಸನಿಗೆ ಇವತ್ತು ಕೂಡ ಉಮಾಪತಿ ಪಂಚ್ ಡೈಲಾಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡವರು ಎದುರಾಗ್ತಿದ್ಯಾ? ನಾನು ಎದುರಾಕಲ್ಲ, ನನ್ನವ್ರು ಎದುರಾಗ್ತಿರ್ತಾರೆ. ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರು ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ, ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ. ಮುಗಿದಿಲ್ವಾ ಉಮಾಪತಿ ವರ್ಸಸ್ ಕಾಟೇರನ ಕಾಳಗ? ಜೈಲಿಗೆ ಹೋದವರು ನಶಿಸಿ ಹೋಗ್ತಾರೆ, ಕೌಂಟರ್ ಕೊಟ್ಟಿದ್ಯಾರಿಗೆ? ಉಮಾಪತಿ ಶ್ರೀನಿವಾಸ್ ಗೌಡ ಕನ್ನಡ ಸಿನಿಮಾ ರಂಗದ ಸ್ಟಾರ್ ಪ್ರೊಡ್ಯೂಸರ್. ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ ಕೋಟಿ ಕುಬೇರ. ಅತ್ತೆ ಯಾಕೆ ಒಂದು ಕಾಲದಲ್ಲಿ ದರ್ಶನ್ರ ಕುಚಿಕು ಗೆಳೆಯ. ಹೀಗಾಗಿ ಟಿ ಗ್ಯಾಂಗ್ನಲ್ಲಿ ಉಮಾಪತಿ ಖಾಯಂ ಸದಸ್ಯರಾಗಿದ್ರು. ಇದೇ ಕಾರಣಕ್ಕೆ ದರ್ಶನ್ರ ರಾಬರ್ಟ್ ಸಿನಿಮಾಗೆ ಉಮಾಪತಿಯೇ ಹಣ ಹೂಡಿದ್ರು. ಆದ್ರೆ ದೋಸ್ತಿಗಳ ಮಧ್ಯೆಯೇ ಶುರುವಾದ ಆಸ್ತಿ ಹಣಕಾಸಿನ ಕಿತ್ತಾಟ ದುಶ್ಮನಿಗೆ ತಂದು ನಿಲ್ಸಿತ್ತು. ಕೊನೆಗೆ ಹೇಗಾದ್ರು ಅಂದ್ರೆ ಒಬ್ಬರ ಮುಖ ಕಂಡ್ರೆ ಇನ್ನೊಬ್ಬರು ಉರಿದು ಬೀಳ್ತಿದ್ರು. 10 ಕಾರ್ಯಕ್ರಮಗಳಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ರು. ಇದೆಲ್ಲ ಮುಗೀತು ಅನ್ನೋ ಹೊತ್ತಲ್ಲೇ ಉಮಾಪತಿ ಪರೋಕ್ಷವಾಗಿ ಕಿಚ್ಚಾಯಿಸಿದ್ದಾರೆ. ಜೈಲಿಗೆ ಹೋದವರು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟವರು ನಶಿಸಿ ಹೋಗ್ತಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರು ಎಚ್ಚರಿಕೆ ಕೊಡುವಂಥವ್ರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಲಗಡಿ ಕೊಪ್ಪದಲ್ಲಿ ಒಕ್ಕಲಿಗರ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮವಿತ್ತು. ಇದೇ ಕಾರ್ಯಕ್ರಮಕ್ಕೆ ಉಮಾಪತಿ ಮುಖ್ಯ ಅತಿಥಿಯಾಗಿ ಹೋಗಿದ್ರು. ಈ ವೇಳೆ ಮಾತನಾಡಿದ ಉಮಾಪತಿ ಮಾತಿಗೂ ಪಂಚ್ ಡೈಲಾಗ್ ಹೊಡೆದಿದ್ದಾರೆ. ಸುಮಾರು ಜನ ನನ್ನನ್ನ ಕೇಳ್ತಾರೆ, ನೀನು ದೊಡ್ಡವರನ್ನ ಎದುರು ಹಾಕೊಳ್ತೀಯಾ ಅಂತ. ಆದ್ರೆ ನಾನು ಯಾರನ್ನು ಎದುರು ಹಾಕೊಳ್ಳಲ್ಲ, ಅವರೇ ನನ್ನನ್ನ ಎದುರು ಹಾಕೊಳ್ತಾರೆ ಅಂತ ಪಂಚ್ ಡೈಲಾಗ್ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನ ಹೇಳ್ತಾ ಹೋದ ನಿರ್ಮಾಪಕ ಉಮಾಪತಿ, ಜೈಲಿಗೆ ಹೋದವರು ಇನ್ನೊಬ್ಬರಿಗೆ ಕಾಟ ಕೊಡೋರು ನಶಿಸಿ ಹೋಗ್ತಾರೆ ಎಂದಿದ್ದಾರೆ. ಇದುವೇ ಈಗ ದೊಡ್ಡ ಸುದ್ದಿಯಾಗ್ತಿದೆ. ನಟ ದರ್ಶನ್ಗೆ ಉಮಾಪತಿ ಕೌಂಟರ್ ಕೊಟ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ನಂಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡವ್ರು ಎದುರಾಗ್ತಿದ್ಯಾ ಅಂತ. ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕೊಳ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬಿಡಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬಿಡಲ್ಲ. ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ, ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ. ದರ್ಶನ್ ಹಾಗೂ ಉಮಾಪತಿ ಮಧ್ಯೆ ಡೈಲಾಗ್ ವಾರ್ಗಳು ನಡೆದಿದ್ದೇ ಜಾಸ್ತಿ. ದರ್ಶನ್ ಜೈಲಿಗೆ ಹೋಗೋದಕ್ಕೂ ಮೊದಲು ಉಮಾಪತಿಗೆ ಮೇಲಿಂದ ಮೇಲೆ ಟಾಂಗ್ ಕೊಟ್ಟಿದ್ರು. ಅಯ್ಯೋ ತಗಡೆ, ಹೋಗ್ಬಂದು ನಮ್ಮ ಕೈಯಲ್ಲೇ ಯಾಕೆ ಗುಮ್ಮಿಸ್ಕೋತೀಯಾ ಅಂತ ಕಿಚ್ಚಾಯಿಸಿದ್ರು. ಎಲ್ಲಿಂದ ಶುರುವಾಗಿದ್ದ ಸೆಕೆಂಡ್ ವಾರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದಾದ ಸ್ವಲ್ಪ ದಿನಕ್ಕೆ ನಟ ದರ್ಶನ್ ಜೈಲು ಸೇರಿದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನರಕ ಅನುಭವಿಸಿ ಬಂದಿದ್ರು. ಇದನ್ನೇ ಮುಂದಿಟ್ಕೊಂಡು ನಿರ್ಮಾಪಕ ಉಮಾಪತಿ ಬದುಕಿನ ಪಾಠ ಮಾಡಿದ್ರು. ಡೈಲಾಗ್ ನಲ್ಲೇ ದರ್ಶನ್ಗೆ ಡಿಚ್ಚಿ ಕೊಡೋ ಕೆಲಸ ಮಾಡಿದ್ರು. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ನಾವೆಲ್ಲ ಬಹಳ ಚಿಕ್ಕವರು, ತಗಡುಗಳು, ನಾವು ಉತ್ತರ ಕೊಡೋಕ್ಕಾಗ್ತದ? ನೀವು ಹೇಳಿ. ಎಲ್ಲ ಬಡವ ನೀನು ಮಡಗ್ದಂಗಿರುವಂತಿದೀವಪ್ಪ. ಬಡವನ ಕೋಪ ದೌಡೆಗೆ ಮೂಲ ಅಂದಂಗೆ. ಯಾಕೆ ನಮ್ಮ ಕಡೆಯಿಂದ ಏನು ರಿಯಾಕ್ಷನ್ ಹೇಳಿ? ಒಟ್ನಲ್ಲಿ ಉಮಾಪತಿ ಹೇಳಿಕೆ ಸಖತ್ ಸೌಂಡ್ ಮಾಡ್ತು. ನಟ ದರ್ಶನ್ಗೆ ಮಾತಲ್ದೆ ಪಂಚ್ ಕೊಟ್ರು ಅಂತಾನೆ ವೈರಲ್ ಆಗ್ತಿದೆ. ಆದ್ರೆ ಉಮಾಪತಿ ಮಾತ್ರ ಈ ಬಗ್ಗೆ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಎಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡವ್ರು ಎದುರಾಗ್ತಿದ್ಯಾ? ನಾನು ಎದುರಾಕೊಳ್ಳಲ್ಲ, ನನ್ನವ್ರು ಎದುರಾಕೊಳ್ತಾರೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.